ಸತ್ಯವೇದದಲ್ಲಿ ಯೋಸೇಪ ಎಂಬ ಹೆಸರುಳ್ಳ ಭಕ್ತರು ಅನೇಕರಿದ್ದಾರೆ. ಯೋಸೇಪ ಅಂದ ತಕ್ಷಣ ನಮಗೆ ನೆನಪಾಗೋದು ಇಬ್ಬರು ಮಾತ್ರ. ಮೊದಲನೇ ಯೋಸೇಪ ಯಾಕೋಬನ ಮಗ. ಆದಿಕಾಂಡದಲ್ಲಿ ನಾವು ಆ ಯೋಸೇಪನ ಕುರಿತಾಗಿ ಓದ್ತೀವಿ. ಇನ್ನು ಎರಡನೇ ಯೋಸೇಪ ಯೇಸುಸ್ವಾಮಿಯ ತಾಯಿಯಾದ ಮರಿಯಳ ಗಂಡ ಯೋಸೇಪ. ಹೊಸ ಒಡಂಬಡಿಕೆಯಲ್ಲಿ ನಾವು ಆ ಯೋಸೇಪನ ಕುರಿತಾಗಿ ಓದ್ತೀವಿ. ಈ ದಿನ ನಾವು ಯಾಕೋಬನ ಮಗ ಯೋಸೇಪನ ಕುರಿತಾಗಿ ತಿಳ್ಕೊಳ್ಳೋಣ. ಯೋಸೇಪ ಸ್ಲೇವ್ ಆಗಿ ಮಾರಲ್ಪಟ್ಟ, ನಂತರ ಸರ್ವೆಂಟ್ ಆದ, ನಂತರ ಸೂಪರ್ವೈಸರ್ ಆದ. ಸ್ಲೇವ್ ಬಿಕೇಮ್ ಸರ್ವೆಂಟ್, ಸರ್ವೆಂಟ್ ಬಿಕೇಮ್ ಸೂಪರ್ವೈಸರ್. ಹೇಗಾದ? ಆ ರೀತಿಯಾಗಿ ಯೋಸೇಪ ಏಳಿಗೆ ಆಗಲಿಕ್ಕೆ ಏನು ಕಾರಣ ಅಂತ ಇಂದಿನ ಈ ವಿಡಿಯೋದಲ್ಲಿ ಯೋಸೇಪನಿಂದ ನಾವು ಕಲಿಯಬೇಕಾದ ಆತ್ಮಿಕ ಪಾಠವನ್ನು ಕಲಿಯೋಣ. ಪ್ರೈಸ್ ಟು ಗಾಡ್. ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. ನಾನು ಸಹೋದರ ಆಂಜನೇಯ ತಿಮೋತಿ. ವೆಲ್ಕಮ್ ಟು ಜೀಸಸ್ ಗಾಸ್ಪಲ್ ಮಿಷನ್. ಈಗ ವಾಕ್ಯ ಓದೋಣ. ಆದಿಕಾಂಡ 39ನೇ ಅಧ್ಯಾಯ ಅದರ 2ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೋಸೇಫನ ಅಣ್ಣಂದಿರು ಯೋಸೇಫನನ್ನು ಇಸ್ಮಾಯೇಲರಿಗೆ ಮಾರಾಟ ಮಾಡ್ತಾರೆ. ಆ ಇಸ್ಮಾಯೇಲರು ಯೋಸೇಫನನ್ನು ತಂದು ಐಗುಪ್ತ ದೇಶದಲ್ಲಿದ್ದ ಫರೋಹನನ ದಳವಾಯಿಯಾದ ಫೋಟಿಫರನಿಗೆ ಮಾರ್ತಾರೆ. ಈ ಫೋಟಿಫರ ಯೋಸೇಫನನ್ನು ಕ್ರಯಕ್ಕೆ ಕೊಂಡುಕೊಳ್ತಾನೆ. ಯಾರನ್ನ? ಯೋಸೇಫನನ್ನು. ಈಗ ಕ್ರಯಕ್ಕೆ ಕೊಳ್ಳಲ್ಪಟ್ಟ ಯೋಸೇಫ ಪೋಟಿಫರನ ಮನೆಯಲ್ಲಿ ಗುಲಾಮನಾಗಿ, ದಾಸನಾಗಿ, ಸ್ಲೇವ್ ಆಗಿ ಕೆಲಸ ಮಾಡ್ತಾನೆ. ಯಾರು? ಯೋಸೇಫ. ಗಮನಿಸ್ರಿ, ಈ ಗುಲಾಮರಿಗೆ ಹೆಚ್ಚಿನ ಗೌರವ ಇರಲ್ಲ. ಗುಲಾಮರು ಮನೆ ಒಳಕ್ಕೆ ಹೆಜ್ಜೆ ಕೂಡ ಇಡಂಗಿಲ್ಲ. ಗುಲಾಮರಿಗೆ ಸರಿಯಾದ ಬಟ್ಟೆ ಇರಲ್ಲ ಉಟ್ಕೊಳ್ಳೋಕ್ಕೆ, ಅಂಗಿ ಇರಲ್ಲ. ಕೆಲವರಿಗೆ ಇದ್ರೂ ಕೂಡ ಅದು ಒಂದೇ ಅಂಗಿ, ಯಾವ ರೀತಿಯಾಗಿ ಮಾರಲ್ಪಟ್ಟಿರ್ತಾರೋ ಅದೇ ಅಂಗಿಯಲ್ಲಿ ಇರ್ತಾರೆ. ಕೆಲವರು ಬರೇ ಮೈಯಲ್ಲಿರ್ತಾರೆ. ಜೊತೆಗೆ ಅವರಿಗೆ ಸರಿಯಾದ ಊಟದ ಸೌಲಭ್ಯ ಇರಲ್ಲ. ಆಮೇಲೆ ಅವರು ಈ ದನದ ಕೊಟ್ಟಿಗೆಯಲ್ಲಿ, ಕುರಿ ಹಟ್ಟಿಯಲ್ಲಿ, ಮನೆಯ ಪಡಸಾಲೆ ಅಂದರೆ ಮನೆಯ ಹೊರಗಡೆನೇ ಮಲಕ್ಕೋಬೇಕು. ಅವರು ಮಳೆ, ಗಾಳಿ, ಬಿಸಿಲು ಅನ್ನದೇ ಕೆಲಸ ಮಾಡಬೇಕು. ಬಹಳ ಮುಖ್ಯವಾಗಿ ದಣಿ ಯಾವಾಗ ಬೇಕಾದ್ರೂ ಕರಿಬೋದು. ಈ ಗುಲಾಮರ ಮೇಲಿರುವಂಥ ಅಧಿಕಾರಿ ಯಾವಾಗ ಬೇಕಾದರೂ ಕರಿಬೋದು. ಹಾಗಾಗಿ ಅವರು ಎಚ್ಚರಿಕೆಯಿಂದ ಇರಬೇಕು, ಕಿವಿಗಳು ಅವ್ರ ಕಡೆಗೇ ಇರಬೇಕು. ಆ ರೀತಿಯಾಗಿ ಗುಲಾಮರು ಕೆಲಸ ಮಾಡ್ತಾ ಇರ್ತಾರೆ. ಯೋಸೇಪ ಪೋಟಿಫರನ ಮನೆಯಲ್ಲಿ ಗುಲಾಮನಾಗಿದ್ರು, ದಾಸನಾಗಿದ್ರು, ಮನೆಯ ಹೊರಗಡೆ ಇದ್ರು, ತನ್ನ ಚಿಕ್ಕ ಕೆಲಸದಲ್ಲಿ, ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿ ಯೋಸೇಪ ಸೇವೆ ಮಾಡಿದ. ದೇವರಿಗೆ ಯೋಸೇಪ ಭಯಪಟ್ಟದ್ರಿಂದ ಯೋಸೇಪನ ಸಂಗಡ ದೇವರಿದ್ದ. ನಾನಾಗ್ಲಿ ನೀವಾಗ್ಲಿ ದೇವರಿಗೆ ಭಯಪಟ್ಟಾಗ ದೇವರು ನಮ್ಮ ಸಂಗಡ ಇರ್ತಾನೆ. ದೇವರು ನಮ್ಮ ಸಂಗಡ ಇರಬೇಕಂದ್ರೆ ದೇವರಿಗೆ ಭಯಪಡೋರಾಗಿರ್ಬೇಕು. ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು. ಪಾಪಿಗಳ ಮಧ್ಯದಲ್ಲಿ ಯೋಸೇಪ ವಾಸ ಮಾಡ್ತಾ ಇದ್ದ. ಐಗುಪ್ತದವರು ಪಾಪಿಗಳು, ಅವರು ದೇವರ ಮಕ್ಕಳಲ್ಲ, ಅನ್ಯರು. ಅನ್ಯರ ಮಧ್ಯದಲ್ಲಿ, ಪಾಪಿಗಳ ಮಧ್ಯದಲ್ಲಿ ಇದ್ರೂ ಕೂಡ ಯೋಸೇಪ ಅವರ ಹಾಗೆ ಜೀವಿಸದೆ ದೇವರಿಗೆ ಭಯಪಡುವವನಾಗಿ ಜೀವಿಸಿದ. ಈ ನೋಹ ತನ್ನ ಕಾಲದಲ್ಲಿದ್ದಂಥ ಜನರೆಲ್ಲರೂ ತಪ್ಪಿ ಹೋಗಿದ್ರು, ತಪ್ಪು ಮಾಡ್ತಾ ಇದ್ರು, ಪಾಪ ಮಾಡ್ತಾ ಇದ್ರು. ಆ ಕಾಲದ ಜನರೆಲ್ಲರೂ ತಪ್ಪು ಮಾಡ್ತಾ ಇದ್ರು. ನೋಹ ಮಾತ್ರ ತಪ್ಪಿಲ್ಲದವನಾಗಿ, ತಪ್ಪು ಮಾಡದವನಾಗಿ ಜೀವಿಸಿದ. ದೇವರೊಂದಿಗೆ ಅನ್ಯೋನ್ಯವಾಗಿ ಜೀವಿಸಿದ. ಅದೇ ರೀತಿ ನಾವು ಸಹ ಜೀವಿಸಿದರೆ ಅವತ್ತು ನೋಹನನ್ನ ಕಾಪಾಡಿ ರಕ್ಷಿಸಿದ ದೇವರು, ನೋಹನ ಸಂಗಡ ಇದ್ದ ದೇವರು, ಯೋಸೇಪನ ಸಂಗಡ ಇದ್ದ ದೇವರು ಇವತ್ತು ಕೂಡ ನಮ್ಮ ಸಂಗಡ ಇರ್ತಾನೆ. ನಮ್ಮ ದೇವರು ಬದಲಾಗದ ದೇವರು. ನಿನ್ನೆ ಇದ್ದಾಗೆ ಇವತ್ತು ನಾಳೆಯೂ ಕೂಡ ಅದೇ ರೀತಿಯಾಗಿ ಇರ್ತಾನೆ. ನಾವು ದೇವರಿಗೆ ಭಯಪಡುವವರಾಗಿ ಜೀವಿಸಬೇಕು. ನಮ್ಮ ಎನ್ವಿರಾನ್ಮೆಂಟ್ ಎಂಥದ್ದೇ ಆಗಿರಲಿ, ಅದು ದುಷ್ಟತ್ವದಿಂದ ಕೂಡಿರಲಿ, ಪಾಪದಿಂದ ಕೂಡಿರಲಿ,
ಕೆಟ್ಟದ್ದೇ ಆಗಿರಲಿ, ನಾವು ಮಾತ್ರ ನೀತಿವಂತರಾಗಿರಬೇಕು, ದೇವರ ಮಕ್ಕಳಾಗಿಯೇ ಜೀವಿಸಬೇಕು, ಪಾಪಕ್ಕೆ ಭಯಪಡುವರಾಗಿ ಜೀವಿಸಬೇಕು. ಯೋಸೇಫನನ್ನ ಮಾರಿದ್ದು ಅಣ್ಣಂದಿರು. ಹಾಗಾಗಿ ಯೋಸೇಫ ಗುಲಾಮನಾಗಿ ಮಾರಲ್ಪಟ್ಟ, ಗುಲಾಮನಾಗಿ ಕೆಲಸ ಮಾಡಬೇಕಾಗಿತ್ತು ಪೋಟಿಫರನ ಮನೆಯಲ್ಲಿ, ಐಗುಪ್ತ ದೇಶದಲ್ಲಿ. ನಮ್ಮನ್ನು ಕೂಡ ಒಬ್ಬ ಮನುಷ್ಯ ಮಾರಿದ. ಆ ಮನುಷ್ಯ ಯಾರಂದ್ರೆ ಆದಾಮ. ಮೊಟ್ಟ ಮೊದಲನೆಯ ಮನುಷ್ಯನಾದ ಆದಾಮ ನಮ್ಮನ್ನ ಮಾರಾಟ ಮಾಡಿದ. ಯಾರಿಗೆ ಮಾರಾಟ ಮಾಡಿದ? ಸೈತಾನನಿಗೆ, ಪಾಪಕ್ಕೆ ಮಾರಾಟ ಮಾಡಿದ. ಆ ಹಣ್ಣಿಗೆ, ಆ ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ಉಂಟು ಮಾಡುವ ಹಣ್ಣಿಗೆ ನಮ್ಮನ್ನು ಮಾರಿಬಿಟ್ಟ. ಆದಾಮ ನಮ್ಮನ್ನು ಮಾರಿದ್ದರಿಂದ ನಾವು ಪಾಪಕ್ಕೆ ದಾಸರಾಗಿ ಜೀವಿಸಬೇಕಾಯಿತು. ಶಾಪಕ್ಕೆ ನಾವು ಒಳಗಾದಿವಿ. ಅದನ್ನೇ ಪೌಲ ಬರೀತಾನೆ, ನಾನು ದೇಹ ಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿ ಮಾರಲ್ಪಟ್ಟವನು ಆಗಿದ್ದೇನಂತ ಪೌಲ ಬರೀತಾನೆ. ನಾನು ಮತ್ತು ನೀವು ಒಂದು ಕಾಲದಲ್ಲಿ ಆದಾಮನಿಂದ, ಕೇವಲ ನಾವು ಮಾತ್ರ ಅಲ್ಲ, ಇಡೀ ಲೋಕದ ಎಲ್ಲ ಜನಾಂಗದವರು ಪಾಪಕ್ಕೆ ಮಾರಲ್ಪಟ್ಟರು, ಸೈತಾನನಿಗೆ ಮಾರಲ್ಪಟ್ಟರು. ಯಾರಿಂದ? ಆದಾಮನಿಂದ. ಆದಾಮ ಆಜ್ಞೆ ಮೀರಿ ನಮ್ಮನ್ನ ಮಾರಾಟ ಮಾಡಿದ. ಯೋಸೇಫನ 10 ಮಂದಿ ಅಣ್ಣಂದಿರು, 10 ಆಜ್ಞೆಗೆ ಹೋಲಿಕೆ, ಆಜ್ಞೆಗೆ ಅದು ಸಮಾನವಾದದ್ದು. 10 ಆಜ್ಞೆ ಅಂತಾರಲ್ಲ, ನಂಬರ್ 10 ಆಜ್ಞೆ ಅಂತ ಅರ್ಥ. ಆಜ್ಞೆ ಮೀರಿ ಆದಾಮ ಮಾಡಿದ. 10 ಮಂದಿ ಅಣ್ಣಂದಿರು ಯೋಸೇಫನನ್ನ 20 ರೂಪಾಯಿಗೆ ಮಾರಾಟ ಮಾಡಿದರು. ಯೇಸು ಸ್ವಾಮಿಯನ್ನು ಕೂಡ 30 ರೂಪಾಯಿಗೆ ಮಾರಾಟ ಮಾಡಿದರು. ಯಾರು? ಯಹೂದ್ಯರು ಮಾರಿದ್ರು. ಇಸ್ಕರಿಯೋತ ಯೂದ. ಆದಾಮನಿಂದ ಮಾರಲ್ಪಟ್ಟ ನಾವು ಪಾಪಕ್ಕೆ ದಾಸರಾಗಿ, ಪಾಪಕ್ಕೆ ಗುಲಾಮರಾಗಿ, ಸೈತಾನನಿಗೆ ಗುಲಾಮರಾಗಿ ಜೀವಿಸ್ತಾ ಇದ್ವಿ. ನಾವು ಒಂದು ಕಾಲದಲ್ಲಿ ಸೈತಾನನಿಗೆ ಸ್ಲೇವ್ಗಳಾಗಿದ್ವಿ, ಪಾಪಕ್ಕೆ ಸ್ಲೇವ್ಗಳಾಗಿದ್ವಿ, ಅಂದ್ರೆ ದಾಸರಾಗಿದ್ವಿ, ಗುಲಾಮರಾಗಿದ್ವಿ. ಯೇಸು ಕ್ರಿಸ್ತನಿಂದ ನಾವು ಕ್ರಯಕ್ಕೆ, ರಕ್ತದ ಕ್ರಯಕ್ಕೆ, ಯೇಸು ಸ್ವಾಮಿ ತನ್ನ ರಕ್ತದ ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡು ರಕ್ಷಣೆಯ ಮನೆಯೊಳಕ್ಕೆ ಸೇರಿಸ್ಕೊಂಡಿದ್ದಾನೆ, ಕೃಪೆಯ ಮನೆಯೊಳಕ್ಕೆ ನಮ್ಮನ್ನು ಸೇರಿಸ್ಕೊಂಡಿದ್ದಾನೆ. ಮೊದಲು ನಾವು ಸ್ಲೇವ್ಗಳಾಗಿದ್ವಿ, ಈಗ ನಾವೇನಾಗಿದ್ದೀವಿ? ಯೇಸು ಸ್ವಾಮಿಯ ಸರ್ವೆಂಟ್ಗಳಾಗಿದ್ದೀವಿ. ಯೇಸು ಸ್ವಾಮಿಯ ರಕ್ಷಣೆ ಎಂಬ ಮನೆಯ ಒಳಗಡೆ ಇದ್ದೀವಿ. ಯೇಸು ಸ್ವಾಮಿಯ ಕೃಪೆಯ ಮನೆ ಒಳಗಡೆ ನಾವೀಗ ಇದ್ದೀವಿ. ನಾವು ಕೂಡ ಸ್ಲೇವ್ ಬಿಕೇಮ್ ಸರ್ವೆಂಟ್ಗಳಾದ್ವಿ. ಯೋಸೇಫ ಕೂಡ ಸೇವ್ ಬಿಕೇಮ್ ಸರ್ವೆಂಟ್ ಆದ, ಮನೆ ಒಳಗಡೆ ಹೋದ. ಯಾರು? ಯೋಸೇಫ. ಯೋಸೇಫ ಮನೆ ಒಳಗಡೆ ಹೋಗ್ಲಿಕ್ಕೆ ಕಾರಣ ಏನು? ಯೋಸೇಫನ ಸಂಗಡ ದೇವರು ಇದ್ದ. ಹಾಗಾಗಿ ಯೋಸೇಫ ಏಳಿಗೆಯಾಗಿ, ಏಳಿಗೆ ಅಂದ್ರೆ ಉದ್ಧಾರ, ಅಭಿವೃದ್ಧಿ, ಆಶೀರ್ವಾದ ಹೊಂದಿದವನಾಗಿ ಒಳಗಡೆ ಹೋದ. ಹೊರಗಡೆ ಇದ್ದಾಗ ಕಾಲಿಗೆ ಚಪ್ಪಲಿ ಇದ್ದಿಲ್ಲ, ಹೊರಗಡೆ ಇದ್ದಾಗ ಒಳ್ಳೆ ಬಟ್ಟೆ ಇರಲಿಲ್ಲ, ಹೊರಗಡೆ ಇದ್ದಾಗ ಮಳೆ ಬಿಸಿಲಲ್ಲಿ ಗಾಳಿಯಲ್ಲಿ ಚಳಿಯಲ್ಲಿ ಜೀವಿಸ್ತಾ ಇದ್ದ, ಹೊರಗಡೆ ಇದ್ದಾಗ ದನದ ಕೊಟ್ಟಿಗೆ ಕುರಿ ಹಟ್ಟಿಗಳಲ್ಲಿ ಮಲಗ್ತಾ ಇದ್ದ. ಈಗ ಒಳಗಡೆ ಹೋಗಿದ್ದಾನೆ, ಒಳಗಡೆ ಸೇವಕನಾಗಿದ್ದಾನೆ. ಈಗ ಯೋಸೇಫನ ಕಾಲಿಗೆ ಚಪ್ಪಲಿ ಬಂದು, ಯೋಸೇಫನ ಮೈಗೆ ಬಟ್ಟೆ ಬಂತು. ಯೋಸೇಫ ಮನೆ ಒಳಗಡೆ ಇದ್ದಾಗೂ ಕೂಡ ದೇವರು ನೋಡ್ತಾನಂತ ದೇವರಿಗೆ ಭಯಪಟ್ಟು ನಂಬಿಗಸ್ತನಾಗಿ, ನಿಷ್ಠೆಯಿಂದ, ನಿಯತ್ತಾಗಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ. ಸ್ವಲ್ಪದರಲ್ಲಿ ನಂಬಿಗಸ್ತನಾದವನು ಹೆಚ್ಚಿನದರಲ್ಲಿ ನಂಬಿಗಸ್ತನಾಗ್ತಾನೆ. ಯೇಸು ಸ್ವಾಮಿ ಉಪಮಾನ ಹೇಳ್ತಾನಲ್ಲ ಹೊಸ ಒಡಂಬಡಿಕೆಯಲ್ಲಿ, ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ, ಬಲ ನಂಬಿಗಸ್ತನಾದ ಆಳೆ, ಸ್ವಲ್ಪದರಲ್ಲಿ ನೀನು ನಂಬಿಗಸ್ತನಾಗಿದ್ದೆ, ನಂಬಿಗಸ್ತನಾಗಿ ಕೆಲಸ ಮಾಡಿದೆ, ಈಗ ನಾನು ನಿನ್ನನ್ನ ಹೆಚ್ಚಿನದನ್ನು ನಿನಗೆ ಕೊಡ್ತೇನೆ, ನೀನು ಅದರ ಮೇಲೆ ಅಧಿಕಾರಿಯಾಗಿರು ಅಂತ ಯೇಸು ಸ್ವಾಮಿ ಹೇಳ್ತಾನೆ. ನಾವು ಸೇವೆಯಲ್ಲಾಗಲಿ, ವಿಶ್ವಾಸಿಗಳಾಗಿರಲಿ, ಸೇವಕರಾಗಿರಲಿ, ಎಂಥ ಸೇವೆನೇ ಮಾಡಲಿ, ಅದು ಚಿಕ್ಕ ಸೇವೆ ಆಗಿರಲಿ, ದೊಡ್ಡ ಸೇವೆ ಆಗಿರಲಿ, ನಾವು ಯೇಸು ಸ್ವಾಮಿಯ ಸರ್ವೆಂಟ್ಗಳು, ನಂಬಿಗಸ್ತರಾಗಿ, ದೇವರು ನೋಡ್ತಾನಂತ ದೇವರಿಗೆ ಭಯಪಟ್ಟವರಾಗಿ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ನಿಯತ್ತಾಗಿ ಸೇವೆ ಮಾಡಿದರೆ ದೇವರು ನಮ್ಮನ್ನ ಏಳಿಗೆ ಮಾಡ್ತಾನೆ. ಕ್ರೈಸ್ತರು ಏಳಿಗೆ ಆಗಬೇಕಂದ್ರೆ ದೇವರ ಸೇವೆಯಲ್ಲಿ, ಅದು ಎಂಥ ಸೇವೆನೇ ಆಗಿರಲಿ, ದೇವರ ಸೇವೆಯಲ್ಲಿ ನಂಬಿಗಸ್ತರಾಗಿ ಸೇವೆ ಮಾಡಬೇಕು. ಆಗ ಕ್ರೈಸ್ತರು ಉದ್ಧಾರ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ, ಆಶೀರ್ವದಿಸಲ್ಪಡ್ತಾರೆ. ಈ ದಿನಮಾನಗಳಲ್ಲಿ ಅನೇಕರು ನಮಗೆ ಆಶೀರ್ವಾದ ಇಲ್ಲ, ನಾವು ಏಳಿಗೆ ಆಗ್ತಾ ಇಲ್ಲ, ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ
ಕೊರಗ್ತಾ ಇರ್ತಾರೆ, ಗುಣುಗ್ತಾ ಇರ್ತಾರೆ. ಕಾರಣ ಏನು? ನಂಬಿಗಸ್ತರಾಗಿ ಅವರು ಸೇವೆ ಮಾಡ್ತಾ ಇಲ್ಲ, ನಂಬಿಗಸ್ತರಾಗಿ ದೇವರಿಗೆ ನಡ್ಕೊಳ್ತಾ ಇಲ್ಲ ಅಂತ ಅರ್ಥ. ಪ್ರಾಮಾಣಿಕತೆ ಇರಬೇಕು, ನಿಷ್ಠೆ ಇರಬೇಕು, ಅದು ಬಹಳ ಮುಖ್ಯ. ಯೋಸೇಪ ಆನೆಸ್ಟ್ ಆಗಿ ಕೆಲಸ ಮಾಡಿದ. ನಾವು ಕೂಡ ಆನೆಸ್ಟ್ ಆಗಿ ಕೆಲಸ ಮಾಡಬೇಕು. ಅದಕ್ಕೆ ದೇವರು ಯೋಸೇಪನನ್ನ ಏಳಿಗೆ ಮಾಡಿ ಸ್ಲೇವ್ ಆಗಿದ್ದನ್ನ ಸರ್ವೆಂಟ್ ಆಗಿ ಮಾಡಿದ. ನಂಬಿಗಸ್ತರಾಗಿ ಪ್ರಾಮಾಣಿಕವಾಗಿ ಒಳ್ಳೆ ಆಳಗಳಾಗಿ ಕೆಲಸ ಮಾಡಿದರೆ ನಾವು ಆರ್ಥಿಕವಾಗಿ ಆತ್ಮಿಕವಾಗಿ ಈ ಲೋಕದಲ್ಲಿ ಆಶೀರ್ವಾದವನ್ನು ಹೊಂದುತ್ತೀವಿ, ಏಳಿಗೆ ಆಗ್ತೀವಿ. ಏಳಿಗೆ ಆಗಬೇಕಂದ್ರೆ ನಂಬಿಗಸ್ತರಾಗಿ ದೇವರ ಸೇವೆ ಮಾಡಬೇಕು. ಸ್ಲೇವ್ ಆಗಿದ್ದಂಥ ಯೋಸೇಪ ಸರ್ವೆಂಟ್ ಆಗಿ ಮನೆ ಒಳಗಡೆ ಹೋದ. ಯೋಸೇಪ ಮನೆ ಒಳಗಡೆ ಇದ್ದಾಗ ದೇವರು ಯೋಸೇಪನ ಸಂಗಡ ಇದ್ದಾನೆ ಅಂತ ಗುರುತಿಸಿದ್ದು ಪೋಟಿಫರ. ಗುರುತಿಸಿ ಪೋಟಿಫರ ಯೋಸೇಪನನ್ನ ತನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ನೇಮಕ ಮಾಡಿಕೊಳ್ತಾನೆ. ಅದರ ಜೊತೆಗೆ ಮನೆಯ ಎಲ್ಲ ಅಧಿಕಾರವನ್ನು ಯೋಸೇಪನಿಗೆ ವಹಿಸ್ತಾನೆ. ಆಸ್ತಿಯ ಮೇಲೆ ಅಧ್ಯಕ್ಷನನ್ನಾಗಿ ಇಡ್ತಾನೆ. ಮನೆಯ ಮೇಲೆ, ಆಸ್ತಿಯ ಮೇಲೆ, ಹೊಲದ ಮೇಲೆ, ತನಗಿದ್ದಂಥ ಎಲ್ಲ ಪ್ರಾಪರ್ಟಿ ಮೇಲೆ ಪೋಟಿಫರ ಯೋಸೇಪನನ್ನ ಅಧ್ಯಕ್ಷನನ್ನಾಗಿ, ಅಧಿಕಾರಿಯನ್ನಾಗಿ, ಸೂಪರ್ವೈಸರನ್ನಾಗಿ ನೇಮಕ ಮಾಡ್ತಾನೆ. ಯಾರು? ಪೋಟಿಫರ. ಯಾರನ್ನ? ಯೋಸೇಪನನ್ನ. ಹೇಗೆ ಮಾಡಿದ? ಯೋಸೇಪನನ್ನ ಪೋಟಿಫರ ಗಮನಿಸಿದ. ಈ ಯೋಸೇಪ ಕೈ ಹಾಕುವ ಕೆಲಸವನ್ನೆಲ್ಲ ಯೋಸೇಪನ ದೇವರು ಆಶೀರ್ವದಿಸ್ತಾನೆ. ಯೋಸೇಪನ ಸಂಗಡ ದೇವರು ಇದ್ದಾನೆ ಅಂತ ಗಮನಿಸಿದ್ದು ಪೋಟಿಫರ. ಈಗ ಈ ಕಾಲದಲ್ಲಿ ಜೀವಿಸುವಂತ ನಾವು ಕೂಡ ದೇವರ ಮಕ್ಕಳಾಗಿದ್ದೀವಿ. ನಮ್ಮನ್ನ ದೇವರು ಗಮನಿಸ್ತಾ ಇರ್ತಾನೆ. ದೇವರು ಮಾತ್ರ ಗಮನಿಸ್ತಾನ? ಸುತ್ತಮುತ್ತ ಇರುವಂತ ಜನರು ಕೂಡ ನಮ್ಮನ್ನ ಗಮನಿಸ್ತಾರೆ. ನಮ್ಮ ಸಂಗಡ ದೇವರು ಇದ್ದಾನೆ ಅಂತ ಅವರು ಗುರುತಿಸಬೇಕಂದ್ರೆ ನಾವು ಯೋಸೇಪನ ರೀತಿಯಲ್ಲಿ ಜೀವಿಸಬೇಕು. ಯೋಸೇಪನ ಸಂಗಡ ದೇವರು ಇದ್ದಾನಂದ್ರೆ ಯೋಸೇಪಲ್ಲಿ ಯಾವ ರೀತಿಯಾಗಿ ಜೀವಿಸಿರ್ಬೋದು? ಪೋಟಿಫರನ ಮನೆಯಲ್ಲಿ ಯೋಸೇಪನಿಗೆ ಅವಕಾಶ ಇತ್ತು. ಅನೇಕರು ಕೆಲಸ ಮಾಡ್ತಾರೆ. ಐಗುಪ್ತದವರು, ಬೇರೆ ದೇಶದಿಂದ ಬಂದವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಯೋಸೇಪನಿಗೆ ಅನೇಕ ಅವಕಾಶಗಳಲ್ಲಿ ಬಂದಿರ್ತವೆ. ಹೇಳಿರ್ತಾರೆ ಯಾರಾದರೂ, ಮೋಸ ಮಾಡೋಣ, ಕಳ್ತನ ಮಾಡೋಣ, ವಂಚನೆ ಮಾಡೋಣ, ಆಸ್ತಿ ಸಂಪಾದನೆ ಮಾಡೋಣ, ಓಡೋಗೋಣ, ಆ ರೀತಿ ಮಾಡೋಣ, ಈ ರೀತಿ ಮಾಡೋಣ, ಕೆಟ್ಟದ್ದು ಮಾಡೋಣ, ಪಾಪ ಮಾಡೋಣ, ಪ್ರೇರೇಪಿಸಿರ್ತಾರೆ. ಅವಕಾಶಗಳು ಯೋಸೇಪನಿಗೆ ಬಂದಿರ್ತವೆ. ಆದರೂ ಯೋಸೇಪ ಅವುಗಳಿಗೆ ಬಲಿಯಾಗದೆ, ಯೋಸೇಪ ಅವುಗಳನ್ನು ಮಾಡದೆ, ಯೋಸೇಪ ಅವುಗಳಿಗೆ ಗಮನ ಕೊಡದೆ, ಅವುಗಳನ್ನು ದೂರ ಮಾಡಿ ದೇವರಿಗೆ ಸಮೀಪನಾಗಿ, ದೇವರಿಗೆ ಭಯಪಟ್ಟು ತನಗೆ ಪೋಟಿಫರ ವಹಿಸಿದ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ. ಯೋಸೇಪ ಕೆಲಸ ಮಾಡ್ಬೇಕಾದ್ರೆ ಅಂದ್ಕೊಂಡಿರ್ತಾನೆ, ನನ್ನ ಸ್ವಂತದವರು ನನ್ನನ್ನು ಆಸ್ ಎ ಸ್ಲೇವ್ ಆಗಿ ಮಾರಿದ್ರು, ಸ್ಲೇವ್ ಆಗಿದ್ದ ನಾನು ಸರ್ವೆಂಟ್ ಆದೆ, ಪರ್ಸನಲ್ ಸೆಕ್ರೆಟರಿ ಆದೆ, ಈಗ ನಾನು ಸೂಪರ್ವೈಸರ್ ಆಗಿದ್ದೀನಿ, ನಾನು ನಂಬಿಗಸ್ತನಾಗಿ ಕೆಲಸ ಮಾಡಿದ್ರಿಂದ ನನ್ನ ದಣಿ ನನ್ನನ್ನು ಏಳಿಗೆಗೆ ತಂದಿದ್ದಾನೆ, ದೇವರು ನನ್ನನ್ನು ಏಳಿಗೆಗೆ ತಂದಿದ್ದಾನೆ ಅಂತ ಯೋಸೇಪ ಅಂದುಕೊಂಡು ತಾನು ಮಾಡುವ ಕೆಲಸದಲ್ಲಿ ನಿಯತ್ತಾಗಿ ಕೆಲಸ ಮಾಡಿದ. ನಾವು ಕೂಡ ಯೋಸೇಪನ ರೀತಿಯಲ್ಲಿ ಜೀವಿಸಿದರೆ ನಮ್ಮನ್ನು ಕೂಡ ದೇವರು ಇವತ್ತು ಸರ್ವೆಂಟ್ಗಳನ್ನಾಗಿ ಮಾಡ್ದೇನೆ ಮುಂದೆ ಸೂಪರ್ವೈಸರ್ಗಳನ್ನಾಗಿ ಮಾಡ್ತಾರೆ. ಒಬ್ಬ ಸ್ಲೇವ್ ಸರ್ವೆಂಟ್ ಆದ, ಸ್ಲೇವ್ ಬಿಕೇಮ್ ಸರ್ವೆಂಟ್, ಸರ್ವೆಂಟ್ ಬಿಕೇಮ್ ಪರ್ಸನಲ್ ಸೆಕ್ರೆಟರಿ, ಪರ್ಸನಲ್ ಸೆಕ್ರೆಟರಿ ಬಿಕೇಮ್ ಸೂಪರ್ವೈಸರ್ ಆಗಲಿಕ್ಕೆ ಕಾರಣ ದೇವರು ಯೋಸೇಪನ ಸಂಗಡ ಇದ್ದ. ದೇವರು ಯೋಸೇಪನ ಸಂಗಡ ಇರಲಿಕ್ಕೆ ಕಾರಣ ಯೋಸೇಪ ದೇವರಿಗೆ ಭಯಪಡುವನಾಗಿದ್ದ. ನಾವು ಒಂದು ಕಾಲದಲ್ಲಿ ಸ್ಲೇವ್ ಆಗಿದ್ವಿ, ಈಗ ಸರ್ವೆಂಟ್ ಆಗಿದ್ದೀವಿ, ಅದು ಯೇಸುವಿನ ಕೃಪೆಯಿಂದ. ಸರ್ವೆಂಟ್ ಆದ ನಾವು ಪರ್ಸನಲ್ ಸೆಕ್ರೆಟರಿ ಆಗಿರಬೇಕು, ಅಂದರೆ ಯೇಸು ಸ್ವಾಮಿಯ ಪರ್ಸನಲ್ ವರ್ಕರ್ಗಳಾಗಿರಬೇಕು. ಆಗಬೇಕಂದ್ರೆ ನಾವು ದೇವರಿಗೆ ಭಯಪಡಬೇಕು, ನಿಷ್ಠೆ ಇರಬೇಕು, ಫೇತ್ಫುಲ್ ಸರ್ವೆಂಟ್ಗಳಾಗಿ ಕೆಲಸ ಮಾಡಬೇಕು. ಮತ್ತೆ ನಾವು ಮುಂದಿನ ಕಾಲದಲ್ಲಿ ಸೂಪರ್ವೈಸರ್ಗಳು ಆಗಬೇಕಂದ್ರೆ ದೇವರಿಗೆ ಭಯಪಡುವವರಾಗಿ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ನಾವು ಮಾಡುವವರಾಗಿರ್ಬೇಕು. ಆಗ ದೇವರು ನಮ್ಮನ್ನು ಕೂಡ ಸೂಪರ್ವೈಸರ್ಗಳನ್ನಾಗಿ ಮಾಡ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.